ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಇಂದ್ರಜಿತ್ ಶಿವಗೆ ಕಾಲ್ ಮಾಡಿ ಹೇಳಿರ್ತಾನೆ, ಹಬ್ಬಕ್ಕೋಸ್ಕರ ಡಿನ್ನರ್ ಇಟ್ಕೊಂಡಿದ್ದೀವಿ, ನೀವು ಖಂಡಿತ ಬರಲೇಬೇಕು ಅಂತ ಅಂದಾಗ, ಸರಿ ಆಯಿತು ಬರ್ತೀನಿ ಅಂತ ಶಿವ ಹೇಳ್ತಿರ್ಬೇಕಾದ್ರೆ, ಓಕೆ ಮಚ್ಚ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಡಿನ್ನರ್ಗೆ ಅಂತ ಎಲ್ಲರಿಗೂ ಬಂದಾಗ ವೆಲ್ಕಮ್ ಮಾಡಿಬಿಟ್ಟು, ಬಂದ್ರಲ್ಲ ಸದ್ಯ, ನೀವು ಎಲ್ಲಿ ಬರಲ್ಲ ಅಂತ ಅಂದ್ಕೊಬಿಟ್ಟಿದೆ, ತುಂಬ ಟೆನ್ಷನ್ ಆಯಿತು, ಅಂತೂ ಇಂತೂ ನೀವು ಬಂದ್ರಲ್ಲ ಅಂತ ಹೇಳ್ತಿದ್ದೆಲ್ಲನೂ ನೆನ್ಪು ಮಾಡ್ಕೊಡ್ತಾ ಇರ್ತಾನೆ. ಮತ್ತು ಸೌಮ್ಯ ಮತ್ತು ಹರಿ ಮಾತಾಡ್ತಾ ಇರೋದು ನೋಡು, ಇನ್ನೊಂದು ಸ್ವಲ್ಪ ದಿನದಲ್ಲೇ ಅಣ್ಣ ಕಾರ್ತಿಕ್ಗೆ ಒಂದು ಗತಿನ ಮಾಡ್ತಾನೆ ಅಂತ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ, ಈ ಕಡೆ ಇಂದ್ರಜಿತ್ ಕೇಳ್ಕೊಂಡು, ಇದೇನಿದು, ಅವನನ್ನ ಮದುವೆ ಆಗಬೇಕಿತ್ತು, ಇವಳು ನೋಡಿದ್ರೆ ಇವನ ಜೊತೆ ಚಕ್ಕಂದ ಆಡ್ತಿದ್ದಾಳಲ್ಲ, ಆದಷ್ಟು ಬೇಗ ಕಾರ್ತಿಕ್ಗೆ ಈ ಮಾತನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಹಾಗೆ ಅಜ್ಜಿ ಬಂದಿದ್ದನ್ನು ನೋಡಿ ಈ ಕಡೆ ಇಂದ್ರಾಣಿ ಮತ್ತು ಇಂದ್ರಜಿತ್ಗೆ ಶಾಕ್ ಆಗಿ, ಏನು ಹಿಂಗೆ ಬಂದುಬಿಟ್ರಲ್ಲ ಅಂತ ಕೇಳಿದ್ದು. ಆಗ ಅಜ್ಜಿ, ಏನು ಬರಬಾರ್ದ್ವಾ, ಸದ್ಯ ಬರಬಾರ್ದು ಅಂತ ಏನು ಹೇಳಿಲ್ವಲ್ಲ, ನಾನು ಮೊಮ್ಮಗನ ಮದುವೆಗಂತೂ ಕರಲಿಲ್ಲ, ಅದಕ್ಕೆ ನಾನು ಬಂದಿದ್ದೀನಿ ಅಂತ ಅಜ್ಜಿ ಹೇಳಿದ್ದು. ಪ್ರತಿಯೊಂದನ್ನೆಲ್ಲ ನೆನ್ಪು ಮಾಡಿಕೊಂಡು ಸ್ಟೇಜ್ ಮೇಲೆ ಇಂದ್ರಜಿತ್ತು ಪಲ್ಲವಿನ ವೆಲ್ಕಮ್ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲ ಗೆಸ್ಟ್ಗಳಿಗೆ ಹೇಳ್ತಾ ಇರ್ತಾನೆ, ನಾನು ಏನಕ್ಕೆ ಗೊತ್ತಾ ಈ ಡಿನ್ನರ್ನ ಅರೇಂಜ್ ಮಾಡಿದ್ದು, ಪಲ್ಲವಿ ಜೊತೆ ಹೊಸ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಪಲ್ಲವಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾಕಾಗಿ ಇಂದ್ರಜಿತ್ ಮುಖನ ಪಲ್ಲವಿ ನೋಡ್ತಾ ಇರಬೇಕಾದ್ರೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ, ನೋಡು ಪಲ್ಲಿ, ಯಾವತ್ತೂ ಸಹ ನಿನಗೆ ಮೋಸ ಮಾಡಲ್ಲ, ಹರ್ಟ್ ಮಾಡಲ್ಲ ಆಯಿತಾ, ಇನ್ಮೇಲೆ ನಿನಗೆ ನಾನು, ನನಗೆ ನೀನು, ನಮ್ಮಿಬ್ಬರಿಗೊಂದು ಚಿಕ್ಕ ಪಾಪು ಇದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಶಿವು ತುಂಬ ಕೋಪದಿಂದ ಇಂದ್ರಜಿತ್ನ ನೋಡ್ತಾ ಇರ್ತಾನೆ. ಹಾಗೆ ಪಲ್ಲವಿ ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಅಂದರೆ ತುಂಬ ಶಾಕಾಗಿ, ಅವ್ರ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಇರ್ಬೋದು, ಎಲ್ಲರೂ ಸಹ ಆಶ್ಚರ್ಯದಿಂದ ಅವನು ನಾನು ನೋಡ್ತಿರ್ಬೇಕಾದ್ರೆ, ಎಲ್ಲರ ಸಮ್ಮುಖದಲ್ಲಿ ನಾನು ನನ್ನ ಹೆಂಡತಿಗೊಂದು ಮಾತು ಕೊಡ್ತಾ ಇದ್ದೀನಿ, ನೋಡು ಪಲ್ಲಿ, ಯಾವತ್ತೂ ಸಹ ನಿನಗೆ ಹರ್ಟ್ ಮಾಡಲ್ಲಮ್ಮ ಆಯಿತಾ, ಇನ್ಮೇಲೆ ನಿನ್ನ ಆಸೆ ಏನಿದೆ ಅದೆಲ್ಲನ ನಾನು ಈಡೇರಿಸ್ತೀನಿ ಅಂತ ಭರವಸೆ ಕೊಡ್ತಾ ಇರ್ತಾನೆ. ಮತ್ತೆ ಇಂದ್ರಜಿತ್ ಬೇಕು ಅಂತ ಪಲ್ಲವಿಗೆ ಪ್ರಪೋಸ್ ಮಾಡೋ ರೀತಿ ಕೆಳಗಡೆ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ನೋಡು ಪಲ್ಲಿ, ನೀನು ಇಲ್ಲಿದ ಮೇಲೆ ನನಗೆ ನಿನ್ನ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಯಿತು, ನೀನು ನನ್ನ ಬಿಟ್ಟೋದಾಗಿಂದ ಪ್ರತಿಯೊಂದು ಕ್ಷಣವೂ ಸಹ ನನಗೆ ನರ್ಕ ಆಗಿದೆ, ಅವಾಗ ಗೊತ್ತಾಯಿತು ನೀನು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ, ಪ್ಲೀಸ್ ನೀನು ಯಾವತ್ತೂ ನನ್ನನ್ನು ಬಿಟ್ಟೋಗ್ಬೇಡ ಅಂತ ಪ್ರಪೋಸ್ ಮಾಡೋ ರೀತಿ ಕೆಳಗಡೆ ಕೂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಒಳಗೆ ಕೊತ ಅಂತ ಕುದಿತಾ ಇರುತ್ತೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಅವನನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಮತ್ತೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ, ಇನ್ಮೇಲೆ ನಾನು, ನೀನು, ಹಾಗೆ ನಮ್ಮ ಹುಟ್ಟೋ ಪಾಪು 3 ಜನ ತುಂಬ ಚೆನ್ನಾಗಿರೋಣ, ಈಗ ನಾವು 3 ಜನ ಇವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ, ಎಲ್ಲರೂ ನಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು ಪ್ಲೀಸ್ ನಮ್ಮ 3 ಜನಕ್ಕೆ ನೀವು ಬ್ಲೆಸ್ಸಿಂಗ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬಂದಿರೋ ಗೆಸ್ಟ್ ಎಲ್ಲ ಕ್ಲಾಪ್ಸ್ ಹೊಡಿತಿರ್ಬೇಕಾದ್ರೆ ಇವನು ತುಂಬ ಖುಷಿಯಿಂದ ಮೆರಿತಾ ಇರ್ತಾನೆ. ಆಗ ಪಲ್ಲವಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ಇವನು ಏನು ಮಾಡೋಕ್ಕಿಂತ ಹೊರಟಿದ್ದಾನೆ, ಈ ರೀತಿ ಮಾತಾಡ್ತಿದ್ದಾನೆ, ಒಂದು ಗೊತ್ತಾಗ್ತಿಲ್ವಲ್ಲ ಭಗವಂತ, ದುಡ್ದು ತಿನ್ನೋ ಅರ್ಹತೆ ಇರೋ ನನಗೆ ಇವನ ಹತ್ರ ಹೋಗಿ ಬೀಳೋ ಹಾಗೆ ಮಾಡಬೇಡ ಭಗವಂತ ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಅಲ್ಲಿ ಬಂದಿರೋ ಫ್ರೆಂಡ್ಸ್ ಎಲ್ಲ ಆಲ್ ದ ಬೆಸ್ಟ್ ಮಚ, ಆಲ್ ದ ಬೆಸ್ಟ್ ಮಗ ಅಂತ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆಗ ಶಿವು ಕೋಪ ಮಾಡಿಕೊಂಡು ಈ ಕಡೆ ಪೂರ್ಣಿಮನ ಹತ್ರ ಬಂದು, ನೋಡಿದ್ರಮ್ಮ, ಈ ಥರದೊಂದು ಏನಾದ್ರು ಕಿತಾಪತಿ ಮಾಡಿರ್ತಾನೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ, ಇದಕ್ಕೋಸ್ಕರ ಇವನು ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿರೋದು ಅಂತ ಅಂದಾಗ, ಹೌದಪ್ಪ ನನಗೆ ಇವಾಗ ಗೊತ್ತಾಯಿತು, ಇವನು ಈ ಥರ ಕೀಳು ಮಟ್ಟಕ್ಕೆ ಕೀಳ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ಕೋರ್ಟ್ ಆರ್ಡ್ರ್ ಕೊಟ್ಟಿದೆ ಅಂತ 3 ತಿಂಗಳು ಪಲ್ಲವಿ ಅವ್ರ ಮನೆಗೆ ಅಂತ ಹೋಗೋಕೆ ಹೋದ್ಲು, ಇವ್ನು ನೋಡಿದರೆ ಈ ಥರ ಮನೆ ಮಕ್ಕಳು ಸಂಸಾರ ಅಂತ ಏನೇನೋ ಹೇಳ್ತಾ ಇದ್ದಾನಲ್ಲ ಅಚ್ಚೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಮ್ಮ, ಅಲ್ಲಲ್ಲಿರೋ ಹಾವನ್ನ ನಂಬೋದು, ಆದರೆ ಮೈ ತುಂಬ ವಿಷ ತುಂಬಿರೋ ಈ ಸೈಕೋ ನನ್ನ ಮಗನ್ನ ನಂಬೋಕ್ಕಾಗಲ್ಲ, ಬೇಕು ಅಂತಲೇ ಈ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದೇನೆ ಅಂತ ಅಮ್ಮನ ಹತ್ರ ಹೇಳ್ತಾ ಇರ್ತಾನೆ. ಅವಾಗ ಮತ್ತೆ ಪೂರ್ಣಿಮಾ ಹೇಳ್ತಾ ಇರ್ತಾಳೆ, ಇನ್ನು ಏನೇನು ಡ್ರಾಮಾ ಮಾಡ್ತಾನೋ ಗೊತ್ತಿಲ್ಲ, ನಮ್ಮ ಪಲ್ಲವಿ ಬೇರೆ 3 ತಿಂಗಳು ಹೇಗಿರ್ತಾಳಪ್ಪ ಅಂತ ಅನ್ಬೇಕಾದ್ರೆ, ಖಂಡಿತ ಇದ್ದೇ ಇರ್ತಾರೆ ಅವನ ಜೊತೆ, 3 ತಿಂಗಳು ಇದ್ದು ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ, ನೀವು ತಲೆ ಕೆಡಿಸ್ಕೋಬೇಡಿ, ನೋಡೋಣ ಇನ್ನು ಡ್ರಾಮಾನ ಏನೇನು ಮಾಡ್ತಾನೆ ನೋಡೋಣ ಅಂದಾಗ, ಹೌದು ನೋಡು ಸ್ಟೇಜ್ ಮೇಲೆ ಯಾವ ರೀತಿ ಹಾಡ್ತಾ ಇದ್ದಾನೆ ಅಂತ ಬೈತಾ ಇರ್ತಾನೆ, ನೋಡೋಣ ಇರಿ, ಇನ್ನೂ ಏನೇನೋ ಡ್ರಾಮಾ ಮಾಡ್ಬೋದು, ನೀವು ತಲೆ ಕೆಡಿಸ್ಕೋಬೇಡಿ ಅಮ್ಮ, ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಂದ್ರಾಣಿ ಬೇಕು ಅಂತ ಮಲ್ಲಿಗೆ ಹೂವು, ಅರಿಶಿನ, ಕುಂಕುಮ, ಹಾಗೆ ತಾಳಿ ಎಲ್ಲನೂ ಸಹ ತಟ್ಟೆಲಿ ಇಟ್ಕೊಂಡು ಬಂದು, ನೋಡಿ ನನ್ನ ಮಗ ಹೇಳ್ತಿರೋದು ಅಕ್ಷರಶಃ ಸತ್ಯ ಇದೆ, ಯಾರು ತಾನೇ ಜೀವನದಲ್ಲಿ ತಪ್ಪು ಮಾಡಲ್ಲ, ಇವಾಗ ತಪ್ಪಾಯಿತು ನನ್ನನ್ನು ಕ್ಷಮಿಸ್ಬಿಡು ಅಂತ ಭಗವಂತನ ಹತ್ರ ಬೇಡ್ತಾನೆ. ಅದೇ ರೀತಿ ಪಲ್ಲವಿನ ಹತ್ರನೂ ಸಹ ಕ್ಷಮೆ ಕೇಳ್ತಾ ಇದ್ದೇನೆ ಅಂತ ನಗಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಏನೋ ಸ್ಕೆಚ್ ಮಾಡ್ಕೊಂಡಿದ್ದಾರೆ ಅಂತ ಪಲ್ಲವಿ ಒಳಗೆ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶೋಭಾ ಹೇಳ್ತಾ ಇರ್ತಾಳೆ, ಏನ್ರಿ ಇದನ್ನೆಲ್ಲ ನೋಡ್ಲಿ ಅಂತಲೇ ಅಂದರೆ ನಮ್ಮನ್ನು ಕರ್ಕೊಬಂದಿದ್ದು ನೀವು, ಅಲ್ಲ ಪಾಪ ನನ್ನ ಮಗಳನ್ನ ಸಾವಿನ ಮನೆಗೆ ಕೂರಿಸ್ಬಿಟ್ಟು ಬದುಕಿನ ಬಗ್ಗೆ ಆಸೆ ಭರವಸೆ ಏನೇನೋ ಹೇಳ್ತಾ ಇದ್ದಾನಲ್ರಿ, ಏನ್ರಿ ಇದು ಅಂತ ಹೇಳ್ತಿರ್ಬೇಕಾದ್ರೆ ಮುಖದನ್ನು ಸಹ ತುಂಬ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲರಿಯ ದೇವ್ರು ಇನ್ನೂ ಎಷ್ಟು ಪರೀಕ್ಷೆನ ಕೊಡ್ತಾನೆ ನನ್ನ ಮಗಳಿಗೆ ಅಂತ ಮತ್ತೆ ಈ ಕಡೆ ಶೋಭಾ ಹೇಳ್ತಿರ್ಬೇಕಾದ್ರೆ, ನನ್ನ ಮಗಳು ಗೆದ್ದೇ ಗೆಲ್ತಾಳೆ, ನೀನು ಟೆನ್ಷನ್ ತೊಗೋಬೇಡ, ಆ ಭರವಸೆ ನನಗಿದೆ, ಅದಕ್ಕೆ ದೇವರು ಇಂಥ ಪರೀಕ್ಷೆ ಎಲ್ಲ ಮಾಡ್ತಾ ಇದ್ದಾನೆ, ಸಮಾಧಾನ ಮಾಡ್ಕೊಮ್ಮ ಅಂತ ಹೇಳ್ತಾ ಇರ್ತಾನೆ.
ಹಾಗೆ ಮತ್ತೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ, ಪಲ್ಲವಿ ಡಿವೋರ್ಸ್ ಬೇಕು ಅಂತ ಈ ತಾಳಿನ ನಮ್ಮನೇಲೆ ಬಿಟ್ಟೋಗಿದ್ಲು, ಇವಾಗ ಮತ್ತೆ ಒಂದಾಗಬೇಕು ಅಂತ ಬಂದಿದ್ದಾಳೆ, ಅದಕ್ಕೋಸ್ಕರ ಒಂದಾಗಬೇಕು ಅಂತ ಅಂದರೆ ಈ ತಾಳಿನ ಇಂದ್ರ ಎಲ್ಲರ ಸಮ್ಮುಖದಲ್ಲಿ ಮತ್ತೆ ಪಲ್ಲವಿ ತಾಳಿಗೆ ಕಟ್ಟಬೇಕು ಅಂತ ತಾಳಿನ ತೋರಿಸಿದಾಗ ಶಾಕ್ ಆಗಿ ಆ ಕಡೆ ಪಲ್ಲವಿ ಇಂದ್ರಜಿತ್ ಮುಖನ ನೋಡ್ತಾ ಇರ್ತಾಳೆ. ಜೊತೆಗೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಸ್ಟೇಜಲ್ಲಿರೋ ಇಂದ್ರಜಿತ್ನೇ ನೋಡ್ತಾ ಇರ್ತಾರೆ. ಮತ್ತೆ ಶಿವ ಟೆನ್ಷನ್ ಮಾಡ್ಕೊಂಡು, ಏನು ಮಗ ಈ ಥರ ಆಗ್ಬಿಡ್ತಲ್ಲ, ಪಲ್ಲವಿ ಎಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಅಂದಾಗ, ಇದೆಲ್ಲ ಕೆಟ್ಟದ್ದು ಕಣು ಅನ್ಬೇಕಾದ್ರೆ, ಕೆಟ್ಟದ್ದು ಅಂತ ಯಾಕೆ ಅನ್ಕೋತೀಯ, ಪಲ್ಲವಿಯರು ಇದನ್ನೆಲ್ಲ ಈಸಿಯಾಗಿ ತಗೋತಾರೆ ನನ್ನ ನಂಬಿಕೆ, ನನಗಿದೆ ಸಮಾಧಾನ ಮಾಡ್ಕೊತ ಅವನನ್ನು ಸಮಾಧಾನ ಮಾಡ್ತಿರ್ಬೇಕಾದ್ರೆ, ಹಾಗೆ ಇಂದ್ರಾಣಿ ಏನು ನೋಡ್ತಾ ಇದೆಯಾ ಇಂದ್ರಜಿತ್, ತಗೊಳಪ್ಪ ಇಂದ್ರ, ತಗೋ ಇದನ್ನು ತಾಳಿನ ಹಾಕು ಅಂತ ಕೊಡ್ತಾ ಇರ್ತಾಳೆ. ಆಗ ಇಂದ್ರಜಿತ್ ತಾಳಿ ತಗೊಂಡು ಎಲ್ಲರಿಗೂ ಬೇಕು ಬೇಕು ಅಂತ ಎತ್ತಿ ಎಲ್ಲರಿಗೂ ತೋರಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವನಿಗೆ ತುಂಬ ಅಂದರೆ ನಡುಕ ಶುರುವಾಗ್ತಾ ಇರುತ್ತೆ. ಇದೇನಿದು ಇನ್ನೇನು ತಾಳಿ ಕಟ್ಟೇ ಬಿಡ್ತಾನೆ ಅಂತ ತುಂಬ ನಡುಕ್ತಾ ಇರ್ತಾನೆ. ಹಾಗೆ ತುಂಬ ಟೆನ್ಷನಿಂದ ಸ್ಟೇಜ್ ಮೇಲೆ ಅವನನ್ನು ನೋಡ್ತಿರ್ತಾರೆ. ಜೊತೆಗೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನಿಂದ ತುಂಬ ಆತಂಕದಿಂದ ಎಲ್ಲರೂ ಸಹ ಇಂದ್ರಜಿತ್ನ ನೋಡ್ತಿರ್ಬೇಕಾದ್ರೆ, ಇವನು ಒಳಗೆ ನಗಾಡ್ಕೊಂಡು ಇನ್ನೇನು ತಾಳಿನ ಪಲ್ಲವಿ ಕುತ್ತಿಗೆಗೆ ಹಾಕಬೇಕು, ಅವಾಗ ಪಲ್ಲವಿ ಸ್ವಲ್ಪ ಹಿಂದೆ ಜರುಗ್ತಿರ್ಬೇಕಾದ್ರೆ ಇಂದ್ರಾಣಿ ಹಾಗೆ ಅವಳು ಭುಜನ ಇಟ್ಕೊಂಡು ಮುಂದೆ ಹೋಗುವಂತ ಕನಸನ್ನೇ ಮಾಡ್ತಾ ಇರ್ತಾಳೆ. ಅವನು ಸಹ ಇನ್ನೇನು ತಾಳಿ ಹಾಕಬೇಕು ಅಷ್ಟೊತ್ತಿಗೆ ಕೋಪ ಮಾಡ್ಕೊಂಡು ಇಂದ್ರಜಿತ್ ಕೈಲಿರೋ ತಾಳಿನ ಈ ಕಡೆ ಪಲ್ಲವಿ ಕಿತ್ಕೊಬಿಡ್ತಾಳೆ. ಅವಳೇನು ಕಿತ್ಕೊಂಡಿದ್ದನ್ನ ನೋಡಿ ಈ ಕಡೆ ಇಂದ್ರಾಣಿ ಇಂದ್ರಜಿತ್ ತುಂಬ ಕೋಪ ಮಾಡ್ಕೊಂಡು ಅವಳನ್ನ ಗುರಾಯಿಸ್ತಾ ಇರ್ತಾರೆ. ಆಗ ತಾಳಿನ ಕೈಲಿ ಹಿಡ್ಕೊಂಡು ಈ ಕಡೆ ಪಲ್ಲವಿ ಹೇಳ್ತಾ ಇರ್ತಾಳೆ, ನಿನಗೆ ಅವತ್ತೇ ಹೇಳಿದ್ದೆ ತಾನೇ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ಈ ತಾಳಿನ ನಾನು ನನ್ನ ಕತ್ತಿಗೆ ಕಟ್ಟಿಸ್ಕೊಳ್ಳಲ್ಲ ಅಂದರೆ ಕಟ್ಟಿಸ್ಕೊಳ್ಳಲ್ಲ, ನನಗೆ ಈ ತಾಳಿ ಬೇಕಾಗಿಲ್ಲ ಅಂತ ತೆಗೆದು ಇಡ್ತಿರ್ಬೇಕಾದ್ರೆ ಇಂದ್ರಾಣಿ ಇಂದ್ರಜಿತ್ ಕೋಪ ಮಾಡಿಕೊಂಡು ಅವಳ ಮುಖನ ನೋಡಿಕೊಂಡು ಹಾಗೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ, ಬಿಡಲ್ಲ ಅಂದರೆ ಬಿಡಲ್ಲ ಕಣೆ, ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಿದ್ದೀಯಲ್ವಾ, ಪ್ರೀತಿಯಿಂದ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ದ್ವೇಷದಿಂದಲಾದರೂ ನಿನ್ನನ್ನು ನಾನು ದಕ್ಕಿಸ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಆದರೆ ಮನೆಯವ್ರಿಗೆಲ್ಲರೂ ಸಹ ಪಲ್ಲವಿ ತಾಳಿ ಕಟ್ಟಿಸ್ಕೊಳ್ಳಿಲ್ವಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಈ ಕಡೆ ಶಿವಗೂ ಖುಷಿ ಆಗ್ತಿರುತ್ತೆ. ಹಾಗೆ ಪೂರ್ಣಿಮೆಗ ಹಾಗೆ ಅವ್ರ ಅಪ್ಪ ಅಮ್ಮ ಪ್ರತಿಯೊಬ್ಬರು ಸಹ ಖುಷಿಯಿಂದ ಸ್ವಲ್ಪ ಅಸಮಾಧಾನ ಮಾಡ್ಕೋತಾ ಇರ್ತಾರೆ. ಹಾಗೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ, ಬೆಂಕಿ ಉರಿತಿರ್ಬೇಕಾದ್ರೆ ತುಪ್ಪ ಸುರಿಬಾರ್ದು, ಸುಮ್ಮನೆ ಇರು ಇಂದ್ರ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವು ಹೇಳ್ತಾ ಇರ್ತಾನೆ, ನೋಡ್ದ ಯಾವ ರೀತಿ ಮಾಡ್ಕೋದಾದರೆ ಸರಿಯಾಗಿ ಇವನಿಗೆ ಸರಿಯಾಗಿ ಪಾಠನ ಕಲಿಸಿದ್ರು ನಮ್ಮ ಪಲ್ಲವಿಯವರು ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಆವಾಗ ಹಾಗೆ ಸಮಾಧಾನ ಮಾಡಿಕೊಂಡು ಪಲ್ಲವಿ ಗುಡ್ ಈವ್ನಿಂಗ್ ಎವ್ರಿಬಡಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಯಾವುದೇ ಸಂಬಂಧ ಇಬ್ಬರಿಗೂ ಒಪ್ಪಿಗೆಯಿಂದ ಆಗಬೇಕು, ಹಾಗೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಹಠ ಎರಡೂ ಇರಬೇಕು. ಸೊ ಅದು ನನಗಿಲ್ಲ, ಜೊತೆಗೆ ಇವನ ಜೊತೆ ಇರಬೇಕು ಅನ್ನೋ ಅವಶ್ಯಕತೆಯೂ ನನಗಿಲ್ಲ, ಇವನು ಹೇಳ್ತಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿರ್ಬೇಕು. ಬೇಕಾದರೆ ಎಲ್ಲ ಬಂದಿರೋ ಗೆಸ್ಟ್ ಎಲ್ಲ ಇಂದ್ರಜಿತ್ನ ನೋಡ್ತಾ ಇರ್ತಾರೆ. ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾಳೆ, ಇಷ್ಟವರೆಗೂ ಹೇಳಿದ್ರಲ್ಲ ಅದೆಲ್ಲ ನಿಜವಾಗ್ಲೂ ನಿಜ ಅಂತ ಅನ್ಕೋಬೇಡಿ, ನನಗೆ ಕೋರ್ಟು ಆರ್ಡ್ರ್ ಕೊಟ್ಟಿದೆ, ಅದಕ್ಕೋಸ್ಕರ 3 ತಿಂಗಳು ಇವ್ರ ಮನೇಲಿ ಬಂದಿದ್ದೀನಿ, ಆದರೆ ಇವ್ರ ಜೊತೆ ಸಂಸಾರ ಮಾಡಬೇಕು ಅಥವಾ ತಾಳಿ ಕಟ್ಟಿಸ್ಕೋಬೇಕು ಮತ್ತೊಂದು ಹೇಳಿದ್ರಲ್ಲ ಅದು ಯಾವ ರೀತಿ ನನಗೆ ಆಸೆ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಂದ್ರಜಿತ್ಗೆ ಮುಖ ಕೊಡ್ದಂಗಾಗಿ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತೀನಿ. ಮತ್ತೆ ಹೇಳ್ತಾ ಇರ್ತಾಳೆ, ನಾನು ಇಂದ್ರಜಿತ್ ಹೆಂಡತಿ ಅಲ್ವೇ ಅಲ್ಲ, ಮಕ್ಕಳಂತೂ ಕನಸಲ್ಲಿ ನಮಗೆ ಆಗೋದು ಇಲ್ಲ ಅಂತ ಹೇಳಿದಾಗ ಇಡೀ ಜನ ಎಲ್ಲ ಅವ್ರ ಮುಖ ನಾನು ನೋಡ್ತಾ ಇರ್ತಾರೆ. ಈ ಕಡೆ ಶಿವು, ಪೂರ್ಣಿಮಾ, ಅವ್ರ ಅಪ್ಪ ಅಮ್ಮ ಪ್ರತಿಯೊಬ್ಬರು ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಕೋಪ ಮಾಡಿಕೊಂಡು ಇಂದ್ರ ಮತ್ತು ಇಂದ್ರಜಿತ್ ಗುರಾಯಿಸ್ಕೊಂಡು ಅವ್ರ ಮುಖ ನಾನು ನೋಡ್ತಾ ಇರಬೇಕಾದ್ರೆ ತನ್ನ ಪಾಡಿಗೆ ತಾನು ಬಂದು ಪೂರ್ಣಿಮಾ ಪಕ್ಕ ಈ ಕಡೆ ಕೂತ್ಕೊಬಿಡ್ತಾಳೆ. ಆಗ ಪೂರ್ಣಿಮಾ ಹೇಳ್ತಾ ಇರ್ತಾಳೆ, ಸರಿಯಾಗಿ ಹೇಳ್ದೆ ಕಣಮ್ಮ ಪಲ್ಲವಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಅಜ್ಜಿ ಎದ್ದು ಬರ್ತಾ ಇರ್ತಾರೆ. ಅಜ್ಜಿ ಬರೋದನ್ನು ನೋಡಿ ಎಲ್ಲರೂ ಆಶ್ಚರ್ಯದಿಂದ ಯಾರು ಅಂತ ನೋಡ್ತಿರ್ಬೇಕಾದ್ರೆ ಸ್ಟೇಜ್ ಹತ್ರ ಬಂದು ಈ ಕಡೆ ಇಂದ್ರ ಮತ್ತು ಇಂದ್ರಾಣಿನ ಇಬ್ಬರೂ ಸಹ ದೂರ ತಳ್ಳಿ ನಿಂತ್ಕೊಂಡು ಗುಡ್ ಈವ್ನಿಂಗ್ ಎವ್ರಿಬಡಿ, ಎಲ್ಲರಿಗೂ ನಮಸ್ಕಾರ, ನಾನು ಯಾರು ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು, ನಾನು ಇಂದ್ರಾಣಿ ಅತ್ತೆ, ನನ್ನ ಹೆಸರು ಜಗದೀಶ್ವರಿ ಅಂತ, ಆದರೆ ನನ್ನನ್ನು ಯಾರೂ ಸಹ ಇಷ್ಟು ದಿನ ನೋಡಿರಲಿಲ್ಲ, ಸಡನ್ನಾಗಿ ಏನಕ್ಕಪ್ಪ ಬಂದ್ಲು ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಿದೆಯಾ, ನೋಡೋಕ್ಕೆ ನಾನು ಇವಳು ಅಕ್ಕನ ಥರ ಕಾಣ್ರು, ನಿಜವಾಗ್ಲೂ ನಾನೇ ಇವಳು ಅತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಹಿಂದಗಡೆ ವಿಶ್ವ ಒಳೊಳಗೆ ನಗಾಡ್ತಾ ಇರ್ತಾನೆ. ಹಾಗೆ ನಾನು ಇಷ್ಟು ದಿನ ಎಲ್ಲಿದ್ದೆ ಗೊತ್ತಾ, ನಾನೇನು ಬೇಕು ಅಂತ ಹೋಗಿಲ್ಲ, ಅದೇ ನನ್ನ ಸೊಸೆ ಇದ್ದಳಲ್ಲ ಇಂದ್ರಾಣಿ, ಅವಳೇ ಅತ್ತೆ ನೀವು ಹೋಗಿ, ಅತ್ತೆ ನೀವು ಹೋಗಿ ಹೊರಟೋಗಿ ಅಂತ ನನ್ನನ್ನು ಕಳಿಸಿದ್ಲು, ಹಾಗಂತ ಇವಾಗ ಅತ್ತೆ ಬನ್ನಿ ಅಂತ ನನ್ನನ್ನೇನು ಕರೆದಿಲ್ಲ, ನಾನೇ ನನ್ನ ಸೊಸೆ ನಾನು ನೋಡ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು, ನೋಡ್ತಾ ಇಂದ್ರಾಣಿ ಸಮಯ ಯಾವ ರೀತಿ ಸುತ್ತುತ್ತೆ, ಇವಾಗಲಾದರೂ ನಿನಗೆ ಗೊತ್ತಾಯ್ತಾ ಯಾವ ರೀತಿ ಸಮಯ ಸುತ್ತುತ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇಂದ್ರಾಣಿ ಕೋಪ ಮಾಡಿಕೊಂಡು ತನ್ನ ಅತ್ತೆ ಮುಖನ ಗುರಾಯಿಸ್ತಾ ಇರ್ತಾಳೆ. ನೋಡ್ದ ಇಂದ್ರಾಣಿ ಸಮಯ ಹೇಗೆ ಬುಗ್ರಿ ಥರ ತಿರುಗ್ತಾ ಇದೆ, ಒಂದು ಟೈಮಲ್ಲಿ ನೀನು ನನ್ನನ್ನು ಆಟ ಆಡ್ತಿದ್ದೆ, ಇವಾಗ ನಿನ್ನನ್ನು ಆಟ ಆಡ್ಸೋಕ್ಕೆ ನಿನ್ನ ಸೊಸೆ ಬಂದಿದ್ದಾಳೆ, ಅವಳ ಜೊತೆಗೆ ನಾನು ಬಂದಿದ್ದೀನಿ, ಈಗ ನೋಡು ಅಸಲಿ ಆಟ ಶುರು ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡು ಇಂದ್ರಾಣಿ ಅವ್ರ ಮುಖ ನೋಡ್ತಾ ಇದ್ರೆ ಈ ಕಡೆ ಪಲ್ಲವಿಯರ ಅಪ್ಪ ಅಮ್ಮನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಶಿವು, ಪೂರ್ಣಿಮಾ ಎಲ್ಲರೂ ಮಾತನ್ನ ಕೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ.
ಮಾತ್ರ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ, ನೋಡ್ರಿ ಇದನ್ನೆಲ್ಲ ನಾನು ಸುಮ್ಮನೆ ಮಾತಾಡ್ತಾ ಇದ್ದೆ ಅಷ್ಟೇ, ಏನು ನನ್ನ ಸೊಸೆ ಜೊತೆ ಯೋಗಕ್ಷೇಮ ವಿಚಾರಿಸಿದ್ದೆ, ಇದನ್ನೆಲ್ಲ ನೀವೇನು ಅನ್ಕೋಬೇಡಿ, ನಂದು ಅವ್ಳದು ಪರ್ಸ್ನಲ್ ಏನೋ ನಿಮ್ಮ ಪಾಡಿ ನೀವೆಲ್ಲ ಮುಂದುವರಿಸಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಪಲ್ಲವಿ ಒಳಗೆ ಖುಷಿ ಪಡ್ತಾ ಇರ್ತಾಳೆ. ಆಗ ಬಂದಿರ್ತಕ್ಕಂಥ ಇಂದ್ರಜಿತ್ ಫ್ರೆಂಡೆಲ್ಲ ಹೇಳ್ತಾ ಇರ್ತಾರೆ, ಏನು ನಿನ್ನ ಹುಡುಗಿ ಅಂದರೆ ನಿನ್ನ ಹೆಂಡತಿ ಈ ಥರ ಅಂದ್ಬಿಟ್ಲಲ್ಲ, ಬುಗ್ರಿ ಥರ ನಿನ್ನನ್ನು ಆಟಾಡ್ಸ್ತಿದ್ದಾಳಲ್ಲೋ, ಛೇ ನಮಗೆ ಗೊತ್ತಿರಲಿಲ್ಲ ಕಣೋ, ಸರಿ ಕಣೋ ಬರ್ತೀವಿ ಅಂತ ಹೋಗ್ತಿರ್ಬೇಕಾದ್ರೆ ಅವ್ರ ಮಾತುಗಳನ್ನೆಲ್ಲ ಕೇಳಿ ಚುಚ್ಚು ಮಾತಾಡ್ತದನ್ನೆಲ್ಲ ಕೇಳಿ ಈ ಕಡೆ ಇಂದ್ರಜಿತ್ ತುಂಬ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾನೆ. ಆಗ ಮತ್ತೆ ಸ್ಟೇಜ್ ಮೇಲೆ ಬೇಕು ಅಂತ ಶಿವು ಇಂದ್ರಜಿತ್ ಹತ್ರ ಬಂದು ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೋ, ರಿಯಲಿ ನಾನು ಹಾಟ್ಲಿ ಹೇಳ್ತಾ ಇದ್ದೀನಿ, ನಿನಗೆ ತುಂಬ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು, ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು, ಇಷ್ಟು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿ ಪಾರ್ಟಿನ ನೀನೇ ಅರೇಂಜ್ ಮಾಡಿ ನಿನಗೆ ನಿನ್ನ ಫ್ರೆಂಡ್ಸ್ ಅವಮಾನ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ, ಅದೇ ರೀತಿ ನನಗೆ ಮಾಡಿದ್ರು ಅದೇ ರೀತಿ ಆಗ್ತಾಯಿತ್ತು, ನನ್ನ ಫ್ರೆಂಡ್ ಹರಿಗೂ ಸಹ ಆಗ್ತಾಯಿತ್ತು, ಆದರೆ ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ನಿನ್ನ ಫ್ರೆಂಡ್ ಈಗ ಅಂದ ಅಂತ ಅಂದ್ಕೋಬೇಡ, ಎಲ್ಲ ಸತಿಲೂ ನಾವು ಅಂದ್ಕೊಂಡಂಗೆ ಜೀವನ ಆಡೋಕ್ಕಾಗಲ್ಲ, ದೇವ್ರು ಆಡಿಸೋ ರೀತಿ ನಾವು ಆಡಲೇಬೇಕು, ಯಾರಿಗೆ ಗೊತ್ತಿತ್ತು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ, ಇವತ್ತು ನಿನಗೆ ಅವಮಾನ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಅಲ್ವಾ ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ಅವನನ್ನ ಗುರಾಯಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಇಂದ್ರಜಿತ್ಗೆ ಬೇಕು ಅಂತೆಲ್ಲ ಶಿವು ಹೇಳ್ತಾ ಇರ್ತಾನೆ, ದೇವ್ರು ಏನೇ ಕೊಡಬೇಕಾದ್ರೂ ಅಳತೆ ತೂಗಿ ಕೊಡ್ತಾನಂತೆ, ಆದರೆ ನಿನ್ನ ವಿಷಯದಲ್ಲಿ ಜಾಸ್ತಿ ಅಳತೆ ಮಾಡಿ ಕೊಟ್ಬಿಟ್ಟಿದ್ದಾನೆ, ಹಾಗೆ ಬೇರೆಯವ್ರು ಏನಾರ ಕೊಡಬೇಕಂದ್ರೆ ನಾವು ಬೇಡ ಅನ್ನೋಕ್ಕೆ ಅರ್ಹತೆ ಇರುತ್ತೆ, ಆದರೆ ದೇವ್ರು ಕೊಡಬೇಕಾದ್ರೆ ನಾವು ಬೇಡ ಅಂತ ಅನ್ನಂಗೆ ಇಲ್ವಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಂದ್ರಾಣಿ ಕೋಪ ಮಾಡ್ಕೊಂಡು ಅವನನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ಭುಜದ ಮೇಲೆ ಕೈ ಇಟ್ಕೊಂಡು ಸಮಾಧಾನ ಮಾಡ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಇಂದ್ರಜಿತ್ ನೋಡ್ತಿರ್ಬೇಕಾದ್ರೆ, ಕೋಪ ಮಾಡ್ಕೊಬೇಡ, ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ಉಳ್ಕೊಳ್ಳೋರು ಇವರಿಗೆ ನಿಜವಾಗ್ಲೂ ಬೇಜಾರಾಗಿದೆ, ಹೋಗ್ಲಿ ಬಿಡು, ನಾನು ಒಂದು ಕಾಲೇಜಿನಲ್ಲಿ ಒಂದು ಕ್ಯಾಂಟೀನ್ನ ಓಪನ್ ಮಾಡ್ತಾ ಇದ್ದೀನಿ, ಯಾಕೆ ಗೊತ್ತಾ ಅಲ್ಲಿರೋರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಓಪನ್ ಮಾಡ್ತಿದ್ದೀನಿ, ಆದರೆ ಇಷ್ಟು ವಿಜೃಂಭಣೆಯಿಂದ ನಾನು ಮಾಡ್ತಾ ಇಲ್ಲ ಕಣೋ, ಸಾಂಪ್ರದಾಯಿಕವಾಗಿ ಚಿಕ್ಕದಾಗಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀನಿ, ಅದು ಗಣೇಶ ಹಬ್ಬದನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಂದ್ರಾಣಿಗೆ ದಗ ಅಂತ ಕತ್ಕೊಂಡು ಅಲ್ಲಿ ಬೆಂಕಿ ಉರಿದಂಗೆ ಕೋಪ ಉರಿತಾ ಇರುತ್ತೆ. ಮತ್ತೆ ಹೇಳ್ತಾ ಇರ್ತಾನೆ ಇಂದ್ರಜಿತ್ಗೆ, ಶಿವ ಹೇಳ್ತಾ ಇರ್ತಾನೆ, ನೋಡೋ ನೀನು ಗಣೇಶ ಅಂದರೆ ನನಗೆ ಫೇವ್ರೇಟ್ ದೇವರು, ಆ ದೇವ್ರ ಪೂಜೆನ ನಾನು ಕ್ಯಾಂಟೀನ್ ಓಪನ್ ದಿನ ಮಾಡ್ತಾ ಇದ್ದೀನಿ, ನೀನು ಬರಲೇಬೇಕಪ್ಪ ಆಯಿತಾ, ಬಂದೇ ಬರ್ತೀಯ, ಏಕೆಂದರೆ ನಾನು ಬಂದಿದ್ದೀನಿ ತಾನೇ ಫಂಕ್ಷನ್ಗೆ, ಅಂದಮೇಲೆ ನೀನು ಬರಲೇಬೇಕು ಅಲ್ವಾ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾನೆ. ಅಮ್ಮ ನೋಡಿ ನೀವು ಬರಲೇಬೇಕು, ಜೊತೆಗೆ ನಿಮ್ಮ ಮುದ್ದಿನ ಮಗನು ಕರ್ಕೊಂಬರ್ಬೇಕು ಅಂದಾಗ ಇಂದ್ರಾಣಿ ಗುರಾಯಿಸ್ಕೊಂಡು ಶಿವನ ನೋಡ್ತಾ ಇರ್ತಾಳೆ. ಮತ್ತೆ ಶಿವ ಹೇಳ್ತಾ ಇರ್ತಾನೆ, ಅಡ್ರೆಸ್ ಎಲ್ಲಿ ಅಂತ ಕೇಳಲೇ ಇಲ್ವಲ್ಲೋ, ನೀನು ಅಡ್ರೆಸ್ ಕೇಳಿದರೆ ಖಂಡಿತ ಬರಲ್ಲ ಕಣೋ, ಅಡ್ರೆಸ್ ಎಲ್ಲಿ ಗೊತ್ತೇನೋ, ಅದೇ ನಮ್ಮ ಪಲ್ಲವಿ ಅಂದರೆ ನಮ್ಮೆಲ್ಲರ ಪಲ್ಲವಿ ಇದ್ದಳಲ್ಲ ಕಾಲೇಜು, ಅದೇ ಕಾಲೇಜಲ್ಲಿ ನಾನು ಕ್ಯಾಂಟೀನ್ ಇಡ್ತಿದ್ದೀನಿ ಅಂತ ಅಂದಾಗ ಆಶ್ಚರ್ಯದಿಂದ ಶಿವನ ಇಬ್ಬರು ನೋಡ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾನೆ, ಇಲ್ಲಪ್ಪ ನೀನು ಬರಲೇಬೇಕು ಆಯಿತಾ, ನೀನು ಬಂದೇ ಬರ್ತೀಯ, ಹಾಗೆ ಏನಾದರೂ ಬಂದು ನವರಂಗಿ ಆಟ ಏನಾದರೂ ಆಡಿದೆ ಅಂತ ಅನ್ಕೋ, ಪೂಜೆ ಪಾಡಿಗೆ ಪೂಜೆ ಆಗ್ತಾ ಇರುತ್ತೆ, ಆದರೆ ಪ್ರಸಾದ ನೀನು ಒಬ್ಬನಿಗೆ ಸಿಗೋದು ಅಂತ ಹೇಳ್ತಿರ್ಬೇಕಾದ್ರೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ಪ್ರಸಾದ ಬೇಕಾ ಬೇಡವಾ ಅಂತ ನೀನೇ ಡಿಸೈಡ್ ಮಾಡು, ಬರಲ ಮಗ ಬಾಯ್ ಅಂತ ಹೇಳ್ಬಿಟ್ಟು ಬರ್ತೀನಮ್ಮ ಅಂತ ಇಂದ್ರಾಣಿಗೆ ಕೈ ಮುಗಿದು ಬಾ ಮಗ ಹೋಗೋಣ ಅಂತ ಅರೆನ ಕರ್ಕೊಂಡು ಶಿವ ಹೋಗ್ತಾ ಇರ್ತಾನೆ. ಈ ಕಡೆ ಶಿವು ಹೋಗಿದ್ದನ್ನು ನೋಡಿ ಪಲ್ಲವಿ ತುಂಬ ಖುಷಿ ಪಡ್ತಾ ಇರ್ತಾಳೆ, ಈ ಕಡೆ ಪಲ್ಲವಿ ಅಪ್ಪ ಅಮ್ಮ ಹಾಗೆ ಪೂರ್ಣಿಮಾ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಂದ್ರಜಿತ್ ಮತ್ತು ಇಂದ್ರಾಣಿ ಕೋಪ ಮಾಡಿಕೊಂಡು ಹಾಗೆ ತನಗಾದ ಅವಮಾನ ಎಲ್ಲ ನೆನಪಿಸ್ಕೊಂಡು ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.